ಅಂದ್ರೆ ತುಂಬಾ ಅಭಿಮಾನ ಇದೆ ಸರ್. ಯಾಕಂದ್ರೆ ವರ್ಕ್ ಮೇಲೆ ಅಭಿಮಾನ ಅಂತ ಲೀಡರ್ಗಳು ನಮ್ ಕರ್ನಾಟಕದಲ್ಲಿ ಯಾಕಿಲ್ಲ ಅಂತ ಇವಾಗ ನೋವು ಪಡ್ತೀನಿ ಸರ್. ಯಾಕಂದ್ರೆ ಅವ್ರಂತ ಇನ್ಸ್ಪಿರೇಷನ್, ಅವ್ರ ಆವೇಶ, ಆವೇದನೆ, ಅವ್ರ ನೋವು ಇದೆಯಲ್ಲ, ಜನಕ್ಕೆ ಏನಾದ್ರು ಮಾಡೋದು ತಪ್ಪನೆ ಇದೆಯಲ್ಲ, ತಮಾಷೆ ಮಾತಲ್ಲ. ನಾನು ಇಂಥವ್ರ ಕರ್ನಾಟಕದಲ್ಲಿ ಇರ್ಬೇಕು ಅಂತ ನನ್ನ ಆಸೆ. ಯಾಕಂದ್ರೆ ನನ್ಗೆ ಉಪೇಂದ್ರ ಅವ್ರನ್ನ ಮಾತ್ರ ಸಪೋರ್ಟ್ ಮಾಡ್ತೀನಿ, ಅಲ್ಲಿ ಪವನ್ ಕಲ್ಯಾಣ್ ಮಾತ್ರ ಸಪೋರ್ಟ್ ಮಾಡ್ತೀನಿ. ಇನ್ಯಾವ ರಾಜಕಾರಣಿಗಳು ನಾನು ಸಪೋರ್ಟ್ ಇಲ್ಲ ಅಂತ. ಅವ್ರು ವೇಷ್ಗೆ ವೇಷ ಅಂತ ಓಪನ್ ಆಗಿ ಹೇಳ್ತೀನಿ ಸರ್, ಯಾವ್ದಕ್ಕೂ ಉಪಯೋಗ ಇಲ್ಲ. ಅಂತ ನಿಜವಾದ ಹೋರಾಟಗಾರ, ನಿಜವಾದ ಲೀಡರ್ಗಳು ನಮ್ಮ ದೇಶದಲ್ಲಿ ಇದ್ರೇನೆ ನಮ್ಮ ದೇಶ ಏನಾದ್ರು ಒಂದು ಚೇಂಜ್ ಆಗುತ್ತೆ, ಜನಕ್ಕೆ ಏನೊಂದು ಒಳ್ಳೇದಾಗುತ್ತೆ. ಸುಮ್ನೆ ಅದು ಕೊಡ್ತೀನಿ ಇದು ಕೊಡ್ತೀನಿ ಅನ್ನೋದಲ್ಲ. ಜನಕ್ಕೆ ಏನ್ ಬೇಕು, ತಾಕತ್ತಿದ ಫ್ರೀ ಎಜುಕೇಶನ್ ಕೊಡ್ರಿ, ಹಾಸ್ಪಿಟಲ್ಗಳೆಲ್ಲ ಫ್ರೀ ಹೆಲ್ತ್ ಕೊಡ್ರಿ, ನೋಡೋಣ. ಅದು ಬೇಕಾಗಿರೋದು ಜನಕ್ಕೆ. ಯೂತ್ಸ್ಗೆಲ್ಲ ಒಂದ್ ಕೆಲ್ಸ ಕೊಡ್ರಿ, ಅದು ಬೇಕಾಗಿರೋದು. ಅದು ಬಿಟ್ಬಿಟ್ಟು ಕ್ರೀಡಾ ಪ್ರಾಜೆಕ್ಟ್ ಕೊಟ್ಬಿಟ್ಟು ಅದೇನಂತ ಇದಾರೆ ಅಂದ್ರೆ, ನಮ್ಮ ಹತ್ರ ಕಿತ್ಕೊಂಡು ನಮ್ಗೆ ಸುಮ್ನೆ ನಮ್ಮ ಹತ್ರ 1,000 ರೂಪಾಯಿ ಇಸ್ಕೊಂಡಿರ್ತಾರೆ, ತಿಂಗಳು ನಾನೇ 70 ರೂಪಾಯಿ ಕೊಡ್ತೀನಿ ಅಂದ್ಬಿಟ್ಟು ಏನೋ ಅವ್ರ ಮನೆಯಿಂದ